ನಾನಿಲ್ಲಿ ಚೆನ್ನಾಗಿದ್ದೀನಿ. ಇನ್ನು 15 ದಿನಗಳಲ್ಲಿ ನನ್ನ IAS ಪರೀಕ್ಷೆ ಇದೆ. ಪರೀಕ್ಷೆಗೆ ಹಣ ಕಟ್ಟೋದಕ್ಕೆ ನನಗೆ ಅರ್ಜೆಂಟಾಗಿ 5,000 ರೂಪಾಯಿ ಹಣ ಬೇಕಾಗಿದೆ. ಪರೀಕ್ಷೆಗೆ ಹಣ ಕಟ್ಟದೇ ಇದ್ದರೆ ನಾನು ಪರೀಕ್ಷೆಗೆ ಕುಳಿತುಕೊಳ್ಳೋ ಹಾಗಿಲ್ಲ. ಹಾಗೆ ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಿ. ನಾನಿನ್ನು 2 ದಿನದಲ್ಲಿ ಊರಿಗೆ ಬರ್ತಾ ಇದ್ದೀನಿ. ಇಂತಿ ನಿಮ್ಮ ತಮ್ಮ ರವಿ. ಅಯ್ಯೋ ವಿಧಿಯೇ, ಇದೆಂತ ಪರೀಕ್ಷೆ ನನಗೆ? ನಾನೇನು ಮಾಡಲಿ? ಯಾರ ಹತ್ತಿರ ಮೊರೆ ಹೋಗಲಿ? ಈಗಾಗಲೇ ರವಿಯ ಪರೀಕ್ಷೆಯ ಫೀಸ್ ಕಟ್ಟಲು ಅವರಳ್ಳಿ ಭರಮಪ್ಪ ಸೌಕರ್ಯ ಹತ್ತಿರ 2,000 ಹಣವನ್ನು ಇಸಿದುಕೊಂಡು ಬಂದಿದ್ದೆ. ಅದು ಅಲ್ಲದೆ ಮುನುವಳ್ಳಿ ಪ್ರಕಾಶ್ ಅಣ್ಣನ ಹತ್ತಿರ ಕೂಡ 2,000 ಹಣವನ್ನು ಇಸಿಕೊಂಡು ಬಂದಿದ್ದೇನೆ. ಹೀಗಿರುವಾಗ ನನಗೆ ಈ ಊರಿನಲ್ಲಿ ಯಾರು ಸಾಲು ಕೊಡುತ್ತಾರೆ ಕಾವೇರಿ? ಯಾರ ಸಾಲು ಕೊಡುತ್ತಾರೆ? ಏನ್ರಿ ಇದು? ನೀವೇ ಹೇಗೆ ಮಾತನಾಡಿದ್ರೆ ಹೇಗೆ? ಹೇಗಾದ್ರೂ ಮಾಡಿ ರವಿ ಸಲುವಾಗಿ ಹಣದ ವ್ಯವಸ್ಥೆ ಮಾಡಲೇಬೇಕು. ನಾನು ನಿಮ್ಮ ಅರ್ಧಾಂಗಿನಿ. ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಕೂಡ ಅರ್ಧ ಭಾಗವಿದೆ. ನಾವಿಬ್ಬರು ಸೇರಿ ಹಣದ ವ್ಯವಸ್ಥೆ ಮಾಡೋಣ. ಹೌದು ಕಾವೇರಿ, ಮದುವೆಯಾದರೆ ಸಾಕು ಪಿತಾಂಬರವನ್ನು ಹುಟ್ಟಿಕೊಂಡು ಬಂಗಾರದ ಆಭರಣಗಳನ್ನೇ ಮೈ ಮೇಲೆ ಹಾಕಿಕೊಂಡು ಸುಳಿದಾಡುವ ಸತಿಯರಿರುವ ಈ ಸಮಾಜದಲ್ಲಿ 5 ವರ್ಷ ಕಳೆದರು ನನ್ನ ಹತ್ತಿರ ಒಂದು ಹೊಸ ಸೀರೆಯನ್ನು ಬಯಸದೆ ನೀನು ನನ್ನ ಮಡದಿಯಲ್ಲ, ನನ್ನ ಬಾಳಿನ ದೇವತೆ ಕಾವೇರಿ. ಅಲ್ಲ, ಹೆಂಡತಿ ಅಂದ್ರೆ ಬರೀ ತಮ್ಮ ಆಸೆಗೋಸ್ಕರ ಅಂತ ತಿಳಿದುಕೊಳ್ಳೋ ಗಂಡಸರಲ್ಲಿ ನನ್ನನ್ನು ಬಿಟ್ಟು ಬೇರೆಯವಳನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ ನೀವು. ನಿಜಕ್ಕೂ ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೇನೆ. ಅಲ್ಲ ರೀ, ಆ ಬಂಗಾರದ ಆಭರಣಕ್ಕಿಂತ ನೀವೇ ನನಗೆ ದೊಡ್ಡವರಾಗಿರುವಾಗ ಆ ಆಭರಣ ನನಗೆ ಯಾಕ್ರಿ ಬೇಕು? ಹಾ ಕಾವೇರಿ, ಆಯ್ತು. ನನ್ನ ರಕ್ತವನ್ನಾದರೂ ಮಾಡಿ ನಾನು ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತೇನೆ, ಆಯ್ತೆ? ಅಯ್ಯೋ ಬೇಡ ರೀ, ಈ ನಿಮ್ಮ ಸಂಕಟವನ್ನು ನೋಡುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೆ ಈ ಮಾಂಗಲ್ಯವನ್ನು ತೆಗೆದುಕೊಂಡು ಇದನ್ನ ಅಡವಿಟ್ಟು ಹಣ ತೆಗೆದುಕೊಂಡು ಬನ್ನಿ. ಕಾವೇರಿ, ನೀನೇನು ಮಾಡುತ್ತಿರುವೆ? ನನ್ನನ್ನು ಅಷ್ಟೊಂದು ಕಟುಕನೆಂದು ತಿಳಿದಿರುವೆಯಾ? ಕಾವೇರಿ ಕಾವೇರಿ, ಇದು ಮಾಂಗಲ್ಯ, ಮುತ್ತೈದೆಯರ ಸಂಕೇತ. ಇದನ್ನು ನಾನು ಮಾರುವುದೇ? ಅಂದರೆ ನಾನು ನಿನ್ನ ಪಾಲಿಗೆ ಸತ್ತು ಹೋದೇನೆ. ಸ್ವಾಮಿ, ಹಾಗೆಲ್ಲ ಮಾತನಾಡಬೇಡಿ. ಈ ಚಿನ್ನದ ಮಾಂಗಲ್ಯದ ಒಡೆಯರಾದ ನೀವೇ ನನ್ನ ಕಣ್ಣೆದುರಿಗೆ ನಿಂತಿರುವಾಗ ಈ ಚಿನ್ನದ ಮಾಂಗಲ್ಯವನ್ನು ತೆಗೆದುಕೊಂಡು ನಾನು ಏನ್ ತಾನೇ ಮಾಡ್ಲಿ? ತೆಗೆದುಕೊಳ್ಳಿ, ಈ ಮಾಂಗಲ್ಯವನ್ನು ಅಡವಿಟ್ಟು ಹಣ ತೆಗೆದುಕೊಂಡು ಬನ್ನಿ. ಅಲ್ಲಿವರೆಗೂ ನನ್ನ ಕರುಳಲ್ಲಿ ಅರಸಿನದ ಮಾಂಗಲ್ಯ ಇರುತ್ತೆ ಅಲ್ಲ, ಅಷ್ಟೇ ಸಾಕು. ಕೊಡು ಕಾವೇರಿ, ಕೊಡು. ನಾನು ಮಾಡಿದ ಪಾಪವನ್ನು ಇಂದು ನೀನು